ಬುದ್ಧಿವಂತರಿಗೆ ಮಾತ್ರ. ಅದಕ್ಕೆ ನೋಡಿ ಬುದ್ಧಿವಂತರಿಗೋಸ್ಕರ ಬಾಳೆಹಣ್ಣು ಕೊಟ್ಬಿಟ್ಟು ಸಿನಿಮಾ ಒಳಗೆ ಕಳಿಸ್ತಾ ಇದಾರೆ. ನೋಡಿ ಬಾಳೆಹಣ್ಣು ಸ್ವಲ್ಪ ಕೊಳಕಿದೆ, ಸ್ವಲ್ಪ ಚೆನ್ನಾಗಿದೆ, ಬಟ್ ಆದ್ರೂ ಸಹ ಜೀವನದಲ್ಲೂ ಕೊಳಕು ಚೆನ್ನಾಗಿರೋದು ಎರಡು ಒಟ್ಟೊಟ್ಟಿಗೆ ಇರುತ್ತೆ. ಇದನ್ನ ತಿನ್ಬಿಟ್ಟು ಈಗ ನಾವು ಸಿನಿಮಾ ನೋಡ್ಬೇಕಂತೆ. ಗೊತ್ತಿಲ್ಲ ಉಪೇಂದ್ರ ಅವರು ಏನೇನು ಹುಳ ಬಿಟ್ಟವ್ರೆ ಸಿನಿಮಾದೊಳಗೆ ಅಂತ. ಬಾಳೆಹಣ್ಣು ಒಂದೇ ಕೈಯಲ್ಲಿ ಹೊಚ್ಚೋ ಪ್ರಯತ್ನ ಪಡ್ತಿದೀನಿ, ಯಾಕಂದ್ರೆ ಇನ್ನೊಂದ್ ಕೈಯಲ್ಲಿ ಕ್ಯಾಮ್ರಾ ಐತೆ. ಆದ್ರೆ ಅಯ್ಯೋ ದೇವ್ರೆ, ನೋಡಿ ದುರ್ಭಾಗ್ಯ, ಬಾಳೆಹಣ್ಣು ಕೆಟ್ಟೋಗ್ಬಿಟ್ಟಿದೆ. ಆದ್ರೆ ಸಿನಿಮಾ ಅಂತೂ ಪಕ್ಕಾ ಚೆನ್ನಾಗಿದೆ ಅಂತ ನಂಬಿಕೆ ಇದೆ. ಆದ್ರೆ ಈ ತಿಂದಿರೋ ಬಾಳೆಹಣ್ಣು ಸಿಪ್ಪೆನ ಜನ ಏನ್ ಮಾಡ್ತಾರೆ ನೋಡೋಣ. ಉಪೇಂದ್ರ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಜನ ಈ ತಿಂದಿರೋ ಬಾಳೆಹಣ್ಣು ಸಿಪ್ಪೆನೆಲ್ಲ ಇಲ್ಲಿ ಬಿಸಾಕ್ ಹೋಗ್ತಾ ಇದಾರೆ. ಇದನ್ನ ಇನ್ಯಾರೋ ಬಂದ್ಬಿಟ್ಟು ಎತ್ತಬೇಕು ಬಾಳೆಹಣ್ಣು ಸಿಪ್ಪೆನ. ನೋಡಿ ನಾನು ಫಸ್ಟ್ ಶೋ ನೋಡ್ಕೊ ಬಂದೆ, ಈಗ ಇದನ್ನ ಇಲ್ಲಿ ಹಾಕಿದ್ರೆ ಉಪೇಂದ್ರ ಅವ್ರು ಮಾಡಿರೋ ಸಿನಿಮಾಗೆ ನಾನ್ ದ್ರೋಹ ಬದ್ದಂಗ ಆಗತ್ತೆ. ಸತ್ರು ಈ ಬಾಳೆಹಣ್ಣು ಸಿಪ್ಪೆನ ಇಲ್ಲಿ ಹಾಕಲ್ಲ ಉಪೇಂದ್ರ ಅವ್ರೆ. ನಂದು ಫಸ್ಟ್ ಪಾರ್ಟ್ ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಈಗ ಮತ್ತೆ ಒಂದ್ ಸ್ವಲ್ಪ ನೋಡ್ತಿದೀನಿ. ಆದ್ರೆ ಜನ ಯಾವಾಗ ಬುದ್ಧಿ ಕಲಿತಾರೆ ಆ ದೇವ್ರಿಗೆ ಗೊತ್ತು. ಉಪೇಂದ್ರ ಈ ತರ 10 ಸಿನಿಮಾ ಮಾಡಿದ್ರು ಜನ ಈ ತರ ಬಾಳೆಹಣ್ಣನ್ನ ತೆಗ್ಬಿಟ್ಟು ಇಲ್ಲಿ ಹಾಕೋದು ದೇವ್ರಾಣೆಗೂ ಬಿಡಲ್ಲ. ನೋಡಿ ಇದನ್ನ ಇನ್ಯಾರೋ ಬಂದು ಎತ್ತಬೇಕು. ಇದು ಇವತ್ತಿನ ಕಲಿಯುಗದ ಪರಿಸ್ಥಿತಿ. ಐ ಥಿಂಕ್ ಉಪೇಂದ್ರನಂತ ಇನ್ನಷ್ಟು ಡೈರೆಕ್ಟರ್ ಹುಟ್ಟಬೇಕು, ಇನ್ನಷ್ಟು ಸಿನಿಮಾಗಳಾಗ್ಬೇಕು. ಹಾಗಿದ್ರೆ ಮಾತ್ರ ಈ ಬದಲಾವಣೆ ಕಾಣಕ್ ಸಿಗತ್ತೆ. ಇಲ್ಲ ಅಂದ್ರೆ ಬಾಳೆಹಣ್ಣು ಸಿಪ್ಪೆ ಉಪೇಂದ್ರ ಅವ್ರು ಕೊಟ್ಟಿದ್ದು ಒಳಗ್ ಹೋಗ್ತಾ ತಿಂದು ಇಲ್ಲಿ ಬಿಸಾಡ್ ಹೋಗ್ತಾರೆ. ಇದನ್ನ ಇನ್ಯಾವುದೋ ತಾಯಿ ಬಂದ್ಬಿಟ್ಟು ಎತ್ತಬೇಕು. ತಾಯಿಗೋಸ್ಕರ ಅಷ್ಟೆಲ್ಲ ಉಪೇಂದ್ರ ಮಾಡಿದ್ರು. ಆದ್ರೆ ನೋಡಿ ಇನ್ಯಾವುದೋ ತಾಯಿನ ನಾವು ಹೊಟ್ಟೆ ಉರಿಸ್ತಾ ಇದೀವಿ. ನಾವು ತಿಂದಿರೋ ಬಾಳೆಹಣ್ಣು ಸಿಪ್ಪೆನ ನಾವು ತೆಗ್ದು ಡಸ್ಟ್ಬಿನ್ ಅಲ್ಲಿ ಹಾಕೋಕಾಗ್ದೆ, ನಾವ್ ಅದನ್ನ ತೆಗೆದ್ಬಿಟ್ಟು ಅಟ್ಲೀಸ್ಟ್ ಹೊರಗಡೆ ಹಾಕೋಕಾಗ್ದೆ ನಾವೆಲ್ಲ ತೆಗ್ದ್ಬಿಟ್ಟು ಇಲ್ಲಿ ಹಾಕಿದೀವಿ. ನಾನ್ ದೇವ್ರಲ್ಲಿ ಒಂದು ಬೇಡ್ಕೊಂತೀನಿ, ಅಟ್ಲೀಸ್ಟ್ ಈ ಸಿನಿಮಾ ನೋಡಾದ್ಮೇಲಾದ್ರೂ ಜನ ವಾಪಸ್ ಹೊರಗಡೆ ಬರ್ತಾ ಈ ಎಲ್ಲಾ ಬಾಳೆಹಣ್ಣು ಸಿಪ್ಪೆಗಳನ್ನ ಎತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು ಅಂದ್ರೆ ಅವ್ನ ಅಜ್ಜಿ ಅದೇ ಉಪೇಂದ್ರ ಸಿನಿಮಾ ಸಕ್ಸಸ್. ನೋಡಿ ಇಲ್ಲಿ ಯಾರೋ ಒಬ್ರು ಹಾಕ್ತಾರಂತೆ ಒಳ್ಳೇದಾಗ. ಇನ್ನೂ ಬಾಳೆಹಣ್ಣು ಇಲ್ಲೇ ಹಾಕೋರೆ, ಬಟ್ ಇಲ್ಲಿ ಒಂದು ಡಸ್ಟ್ಬಿನ್ ಒಂದು ಹಾಕಕ್ಕೆ ಜಾಗ ಅಂತ ಇದ್ರು ಸಹ ಜನ ತೆಗ್ದು ಅಲ್ಲೇ ಬಿಸಾಕ್ತಾರೆ ಬಾಳೆಹಣ್ಣನ್ನ ಅಂತಂದ್ರೆ ಇನ್ ಯಾವಾಗ ಗುರು ಜನ ಬದಲಾಗೋದು? ಇನ್ ಯಾವಾಗ ಉಪ್ಪಿ ಸಿನಿಮಾ ಜನರ ತಲೆಗೆ ಹೋಗೋದು? ದೇವ್ರೆ ಭಗವಂತ ಕಲ್ಕಿ ಮತ್ತೆ ಹುಟ್ಟಿ ಬಾ ಕಲ್ಕಿ, ಜನ ಸರಿ ಮಾಡು, ಮತ್ತಿಲ್ಲಿ ಹಾಕೋ ತರ ಮಾಡು.